ಬಟರ್ ಪೆಪ್ಪರ್ ಚಿಕನ್ ಯಾವತ್ತಾದ್ರು ಟ್ರೈ ಮಾಡಿದ್ದೀರಾ? ಮಾಡಿಲ್ಲ ಅಂದರೆ ಈ ರೆಸಿಪಿ ಟ್ರೈ ಮಾಡಿ. ತುಂಬಾ ಯೂನಿಕ್ ಆಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಇನ್ನೂ ನಮ್ಮ ಚಾನಲ್ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ಇದೇ ರೀತಿ ತುಂಬ ರೆಸಿಪೀಸ್ ಇದೆ, ಚೆಕ್ಔಟ್ ಮಾಡಿ. ಮೊದಲಿಗೆ ಕುಕ್ಕರ್ ಇಟ್ಕೊಂಡಿದ್ದೀವಿ. ಕುಕ್ಕರಲ್ಲಿ ಒಂದು 5-6 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀವಿ. ಎಣ್ಣೆಗೆ ಆದಮೇಲೆ ಚಿಕನ್ ಹಾಕೊತಿದ್ವಿ. ಇಲ್ಲಿ ನಾವು 700 ಗ್ರಾಮ್ಸ್ ಚಿಕನ್ ಹಾಕೊತಿದ್ದೀವಿ. ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ, ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅರ್ಧ ಗ್ಲಾಸಷ್ಟು ನೀರು ಇಷ್ಟನ್ನು ಹಾಕಿ ಕುಕ್ಕರ್ ಮುಚ್ಚಿಡೋಣ. 2 ವಿಷಲ್ ಬಂದರೆ ಸಾಕು. ಚಿಕನ್ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ, ನೋಡ್ಬೋದು ಇಲ್ಲಿ. ಇವಾಗ ಇದನ್ನ ಸಪ್ರೇಟ್ ಮಾಡ್ಕೊಳ್ಳಿ. ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಬಟರ್ ಹಾಕೊತಿದ್ವಿ. ಬಟರ್ ಸ್ವಲ್ಪ ಜಾಸ್ತಿನೇ ಹಾಕೊಬೇಕು. ಜೊತೆಗೆ ತುಪ್ಪ 2 ಸ್ಪೂನ್ ಹಾಕೊಂಡಿದ್ದೀವಿ. ಒಂದು ದಪ್ಪ ಈರುಳ್ಳಿ ಉದ್ದುದ್ದು ಕಟ್ ಮಾಡಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಜೊತೆಗೆ ಒಣಮೆಣಸಿನ್ಕಾಯಿ 1-2, ಮೀಡಿಯಂ ಸೈಜ್ ದಪ್ಪಮೆಣಸಿನ್ಕಾಯಿ 1, ಹಾಗೂ ಸ್ವಲ್ಪ ಕರ್ಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್. ಇಷ್ಟನ್ನು ಫ್ರೈ ಮಾಡಿದ್ಮೇಲೆ ಆಗಲೇ ಕುಕ್ ಮಾಡಿರುವಂಥ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನೋಡ್ಬೋದು, ಒಂದು 2 ನಿಮಿಷ ಆದಮೇಲೆ ಪೆಪ್ಪರ್ ಪೌಡರ್ ಹಾಕ್ಕೊತಿದ್ದೀವಿ. ಒಂದು 4-5 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ತಿಂತಾ ಇದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಡ್ರೈ ಬೇಕಾದ್ರೆ ಮಾಡ್ಬೋದು, ಗ್ರೇವಿ ಥರ ಬೇಕಾದ್ರೆ ಮಾಡ್ಬೋದು. ನಾವು ಇಲ್ಲಿ ಸೆಮಿ ಗ್ರೇವಿ ಥರ ಮಾಡಿದ್ದೀವಿ. ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಇದೇ ರೀತಿ ತುಂಬ ರೆಸಿಪೀಸ್ ಚೆಕ್ಔಟ್ ಮಾಡಿ ಹಾಗೂ ಫಾಲೋ ಮಾಡೋದು ಮರಿಬೇಡಿ.